ಹೋಯಪ್ಪ ಸಾಕಾಗೋತ್ ನೋಡ್ಲಿ ಅಲ್ಲಿಂದ ಬಂದತ್ತಾಗ. ಶಪ್ಪ ಎಂಥ ಮಳೆ ಎಂಥ ಇದು ಅಲ್ಲ, ಏನು ದೀಪಾವಳಿ ಆಗೋದ್ರೊಳಗೆ ಮಳೆ ಮುಗಿಬೇಕಿತ್ತಪ್ಪ. ಇದು ಏನು ಮಳೆ ಹಚ್ಚಿ ಹೊಡೀತಿತ್ತು ಒಂದು ಅಳತಿ. ಸಾಕಾತು ಮರೆಯತ್ತಾಗ ರಜ್ಜಾಗ ರಾಡ್ಯಾಗ ಅಡ್ಡಾಡಕ್ಕೆ ಆಗವಲ್ತು ನೋಡು. ಮೊನ್ನೆರ ಅಡಿಕೆ ಗಿಡಕ್ಕೆಲ್ಲ ಔಷಧ ಹೊಡಿಸಿದ್ದೆ, ನೋಡಿದ್ರೆ ಈಗ ಈ ನಮ್ನಿ ಮಳೆ ಬೇರೆ ಆತು. ಏನು ಔಷಧ ಹೊಡಿಸಿದ್ದೆಲ್ಲ ವೇಸ್ಟ್ ಆತು. ಏನಾತಾಗ ಮತ್ತೆ ಹೊಡಿಸ್ಬೇಕ ಏನ? ಹೌದಾ? ಈಗ ಏನು ಮಾಡ್ತೀರಿ? ಏನು ಮಾಡೋದು ಮತ್ತೆ ಹೊಡಿಸ್ಬೇಕ ಏನ ಔಷಧ? ನಾಳೆ ಹೋಗಿ ನೋಡ್ತೀನಿ ಏನಾತ ಎತ್ತ ನೋಡಿ ಔಷಧ ಮತ್ತೆ ಹೊಡ್ಸೋದಾದ್ರೆ ಮತ್ತೆ ಹೊಡಿಸ್ಬೇಕು. ಮತ್ತೆ ಇಲ್ಲಾಂದ್ರೆ ಔಷಧ ಹೊಡ್ಸಿಲ್ಲ ಅಂದ್ರೆ ಅವು ಹಂಗೆ ಸಣ್ಣ ಪುಟ್ಟ ಕಾಯಿಲೆ ಚಾಲು ಆಕ್ಕವು. ಅಡಿಕೆ ತೋಟ ಈ ಅಡಿಕೆ ಗಿಡ ತೆಗಿಸ್ಬಿಡ್ಬೇಕಂತ ಮಾಡೀನಿ ನೋಡತ್ತಾಗ. ಸಾಕಾಗೈತೆ ನನಗಂತೂ ಹೊತ್ತಾಗ. ಈಗೊಂದು 8 ವರ್ಷದಿಂದನೂ ಅಡಿಕೆದು ಎಲ್ಲ ಈಗ ನನಗಂತೂ ಸಾಕಾಗೋಗೈತೆ ಮರೆ ತೆಗಿಸ್ಬಿಡ್ಲೇನ ಅಂತ. ಹೌದಿಲ್ಲ? ತೆಗಿಸಿ ಸುಮ್ಮನೆ ಬೇರೆ ಏನಾರ ಬೆಳೆದ್ರಾತಂತ. ಈಗ ಯಾಕೆ ಒಂದು 2 ಗಿಡ ಅವು ಕಾಯಿಲೆ ಬಂದು ಉಳ್ಳ್ಯಾವು, ಎಲ್ಲ ಲಡ್ಡದಂಗೆ ಆಗಿದ್ವಪ್ಪ. ಈ ಉಳ್ಕಿದ್ದಕ್ಕೂ ಏನಾರ ಹಂಗೆ ಆದ್ರೆ ಮುಗಿದ್ ಕತಿ. ಸಾಕಾಗೈತೆ ಮರೆ ತಗಿ ಅಡಿಕೆ ತೋಟ ಮಾಡೋದು ಮಕ್ಕಳು ಜೋಪಾನ ಮಾಡ್ದಂಗೆ ಮಾಡ್ಬೇಕು. ಆ ಕೊನೆ ತೆಗಿಯಾಕ ರೊಕ್ಕ, ಅದು ಬೇಸಾಯ, ಅದು ಇದು, ಆಮೇಲೆ ಔಷಧ ಹೊಡ್ಸೋದು, ಹಾಂ ಉಳಿಯೋದ ಸ್ವಲ್ಪ ಅನ್ನಂಗೆ ಆಗ್ಬಿಡ್ತತಿ. ಕೊನೆ ಬಂದಾವಲಿಪ್ಪ, ಕೊನೆ ಒಂದು ತೆಗಿಸ್ಬೇಕೀಗ. ಕೊನೆಗಾರನ ಹುಡುಕ್ಬೇಕು. ಅಡಿಕೆ ಇದು ಇಳಿಸಾಕ ಒಬ್ರು ಬೇಕಲ್ಲ ಮತ್ತೆ. ಅಂದಂಗೆ ನಾಳೆ ಒಂಚೂರು ಹೋಗಿ ಅಡಿಕೆ ಕೊನೆ ತೆಗಿಯಾರನ ಒಂಚೂರು ನೋಡ್ಕೊಂಬರ್ತೇನೆ. ಕೊನೆ ಬಂದಾವ ಇಳಿಸ್ಬೇಕೀಗ. ಅಡಿಕೆ ಕೆಲಸ ಚಲೋ ಕೊಯ್ಲು ಶುರುವಾತಂದ್ರೆ ಕೆಲಸ ಭಾಳ. ಅವಾಗೆಲ್ಲ ಅತ್ತಿಗೆಮ್ಮ ನಾನು ಅವ್ವ ಅಕ್ಕಗೂ ಬಾ ಅಂತಿದ್ದೆ, ಅಕ್ಕ ಎಲ್ಲರೂ ಸೇರಿ ಮಾಡ್ತಿದ್ವಿ. ಈಗ ಈ ವರ್ಷ ಏನು ಮಾಡೋದಂತ ಚೇಣಿ ಇದು ಅಡಿಕೆ ಇವ್ರಿಗೆ ಇವ್ರು ಇರ್ತಾರೆ, ಅವರ ಎಲ್ಲ ಇಳಿಸಿ ಕೊನೆ ಎಣಿಸಿ ತೊಗೊಂಡೋಗಿ ಹರಡಿ ಬೇಯಿಸಿ ಮಿಷನ್ಗೆ ಹಾಕಿ ಎಲ್ಲ ಸ್ವಚ್ಛ ಮಾಡಿ ಮಾರಿ ನಮ್ದು ಅದ್ರ ಲಾಭ ಅವ್ರೊಂದು ಚೂರು ಇಟ್ಕೊಂಡು ನಮ್ಗೆ ಉಳ್ಕಿದಷ್ಟು ರೊಕ್ಕ ನಮ್ಗೆ ಕೊಡ್ತಾರೆ. ಸುಮ್ಮನೆ ವಹಿಸ್ಕೊಟ್ಬಿಡ್ಲಲ್ಲ. ಹಂಗೆ ಮಾಡ್ರಿ. ಮತ್ತೆ ಯಾರಿಗೆ ಮಾಡೋಕ್ಕಾಕತ್ತಿ? ಈಗ ಅದೆಲ್ಲ ನನಗೂ ಬರಲ್ಲ. ಆಮೇಲೆ ಅದೆಲ್ಲ ಮಾಡಿ ಗೊತ್ತಿಲ್ಲರಿ. ಏನೊಂದು 50,000 ಜಾಸ್ತಿ ಸಿಕ್ತಿತ್ತು, ಈಗ ಕಡಿಮೆ ಆಕತ್ತನಲ್ಲ. ಅವ್ರಿಗೆ ಕೊಟ್ಬಿಡ್ರಿ. ಬೇಕಾದ್ರೆ ಮುಂದೆ ವರ್ಷದಿಂದ ನೋಡೋಣಂತ. ಏನಂತೀರಿ? ಅದ್ರಾಗ ಏನು ದೊಡ್ಡ ಅರಸ ಆ ಸಾಲಲ್ಲೇ ಒಂದು ತಿಂಗಳು ಸ್ವಲ್ಪ ಕಷ್ಟಪಟ್ರೆ ಆಗೋಕತ್ತಪ್ಪ ಆತಾಗ. ಅಷ್ಟಕ್ಕೂ ನಂದೇನು ಜಗ್ಗಷ್ಟು ಆಗಲ್ಲ. ಎಷ್ಟು ಒಂದು 20-25 ಕ್ವಿಂಟಲ್ ಆಕತ್ತಷ್ಟೇ, ಭಾಳ ಆಗಲ್ಲ. ಮತ್ತು ಏಟ್ ಆಗ್ಬೇಕು ಅದ್ರಾಗ? 20 ಕ್ವಿಂಟಲ್ ನನಗೆ ಇದೆ ಅಂತದ ಅಂತಾರಲ್ಲ, ಅದು ಮ್ಯಾಗಿನ ಸಿಪ್ಪಿ ಎಲ್ಲ ತೆಗಿಯೋದು. ನಂಗೆ ಅದು ಬರಲ್ರಿ. ಹಿಂಗೆ ಮಾಡೋಣ, ಈ ವರ್ಷ ನೀವು ಮಾಡೋರಿಗೆ ಕೊಟ್ಬಿಡ್ರಿ ಕಾಂಟ್ರಾಕ್ಟ್. ಅವರೇ ಮಾಡಿ ಮುಗಿಸ್ಲಿ. ಆಮೇಲೆ ಒಂದು ಅಡಿಕೆ ಮಿಷನ್ ತೊಗೊಳ್ಳೋಣಂತ. ಸಿಪ್ಪಿ ಸುಲಿದ ಮಿಷನ್ ರೆಡಿ ಬರ್ತದಲ್ಲ, ಅದಕ್ಕೆ ಕೊಡೋಣಂತ. ಅದೆಲ್ಲ ಸಿಪ್ಪಿ ಸುಲಿದು ರೆಡಿ ಹಾಕಿ ಕೊಡ್ತೈತಿ. ಆಮೇಲೆ ಅದ್ರದ್ದು ಕುದಿಸೋದೈತಿ, ಒಣಗ್ಸೋದೈತಿ. ಏನಂತೀರಿ? ಸರಿ ಹಾಗಂತು. ರೀ ಊಟಕ್ಕೆ ಬರ್ರಿ. ಊಟನ ಆಮೇಲೆ ಮಾಡ್ತಂತು. ಈಗ ಬರ್ರಿ. ಎಲ್ಲ ನಿಮ್ಗೆ ಇಷ್ಟ ಆಗಿರೋದ ಅಡಿಗೆ ಮಾಡೇನು ಗೊತ್ತನ. ಬರ್ರಿ, ಫಸ್ಟ್ ಬರ್ರಿ, ನೀವು ಊಟ ಮಾಡ್ಬರ್ರಿ. ನಿಮ್ಮ ಜೋಡಿ ಸ್ವಲ್ಪ ಮಾತಾಡ್ಬೇಕು. ಹೋರಿ ಮಕ್ಕ ತಗೋರಿ. ಹ್ಞೂ ಆತು. ನಾ ಕೈ ತೊಗೊಂಬಂದು ಕುಂತ ಆತಪ್ಪ. ಇನ್ನು ಯಾವಾಗ ಕೊಡ್ತೀಯ ನೋಡು. ತಗೋರಿ, ಊಟ ಮಾಡ್ರಿ. ಓಹೋ ಏನ್ಲೇ ಇದು? ಮೆಂತ್ಯ ಸೊಪ್ಪು ತಳಸಿ, ಚೌಳಿಕಾಯಿ ಪಲ್ಯ, ಮಸ್ತ್ ಹಾಗಲಕಾಯಿ ಪಲ್ಯ, ಎಲ್ಲ ನನಗಿಷ್ಟ ಆಗಿರೋದ ಮಾಡಿ, ಬಿಸಿ ರೊಟ್ಟಿ. ಅಬ್ಬಬ್ಬಬ್ಬಾ. ಕರೆ ಹೇಳ, ಏನು ಮಾತಾಡ್ಬೇಕಂತದಿರಿ ಮೇಡಮರ? ಉಣ್ಣಕ್ಕಿಂತ ಮುಂಚೆ ಹೇಳ್ಬಿಡು. ಉಂಡ ಮೇಲೆ ಅಯ್ಯೋ ನಿಮ್ಮ ಸಲ ಇಷ್ಟೆಲ್ಲ ಮಾಡಿದೆ, ನೀನು ನನಗೆ ಅದನ್ನಂದ್ರಿ, ನನಗೆ ಇದನ್ನಂದ್ರಿ ಅನ್ಬೇಡ. ಈಗ ಹೇಳ್ಬಿಡು, ಆಮೇಲೆ ಉಣ್ಬೇಕ ಬೇಡ ಅಂತ ಡಿಸೈಡ್ ಮಾಡ್ತೀನಿ. ಓರಿ ಹಂಗೆಲ್ಲ ಇಲ್ಲ, ನೀವು ಉಂಡ್ಲಿ ಅಂತೇಳಿ ಮಾಡಿದ್ದೆ ಗೊತ್ತನ. ಅದು ಏನಿಲ್ಲ, ಅದು ಏನಿಲ್ಲ ಅನ್ಕೊಂತಾನ ಪಿಟ್ಕಿ ಹಾಕಾಕತ್ತಿ. ಏನು ಹೇಳು? ಅದು ರೀ, ಅದು ಏನಾರ ಒಂದು ದುಡಿಮೆ ಮಾಡಬೇಕು. ನನಗಿಂತ ಸಣ್ಣಕ್ಕೆ ಜ್ಯೋತಿ 5 ಲಕ್ಷ ರೂಪಾಯಿ ದುಡಿದ್ಲು. ಪವಿತ್ರ ನೋಡ್ತಿರಿಲ್ಲ, ಆಕೆ ಶಾಪ್ ಹಾಕೊಂಡು ಕುಂತ್ಲು ಟೇಷ್ನರಿದು. ದಿನ ದುಡಿತಾರೆ. ನಾನು ಅವ್ರಿಗಿಂತ ದೊಡ್ಡಕ್ಕೆ ಲೆಕ್ಕದಂತ ನೋಡಿದರೆ ಹಂಗೆ ಹೇಳ್ತಾ ಇಲ್ಲ, ಜಂಬದ್ಲೇ ಹೇಳತ್ತಿಲ್ಲ, ಹಂಗೆ ಹೇಳಾಕತ್ತೀನಿ. ಆ ಪವಿತ್ರಗಿಂತ ನಾ ಚಲೋನ ಓದೇನಿ. ಪವಿತ್ರ ಎಲ್ಲ ಓದಾಳ, ಜಾಸ್ತಿ ಓದಿಲ್ಲ. ಅವರೆಲ್ಲ ದುಡಿತಾ ಅದಾರ. ನನಗೂ ಏನಾರ ದುಡಿಮೆ ಮಾಡ್ಬೇಕಂತ ಆಸೆ ರೀ. ಈಗ ನಿಮ್ದು ಅಡಿಕೆ ತೋಟ ನೋಡಿದ್ರೆ ನೀವೇನಂದ್ರೆ ತೆಗಿಸ್ಬೇಕಂತ ಮಾಡೀನಿ, ಏನು ಭಾಳ ರೊಕ್ಕನೇ ಇಲ್ಲ, ಸಾಕಾಗೈತೋ ಮರ ಈ ಹೊಲ ಗದ್ದಿ ನಂಬ್ಕೊಂಡು ಏನದ ದುಡಿಯೋದು ಅನ್ನಕತ್ತಿದ್ರಲ್ಲ. ಹೌದು ಅಂದೆ. ಅದಕ್ಕೆ ಏನು ಮಾಡ್ಬೇಕು ಹೇಳಿ? ಈಗ ಅವರಿಬ್ರು ಹಾಕೊಂಡ್ರು, ಅವ್ರ ನಶೀಬ ಹಾಕೊಂಡ್ರು. ಈಗ ಏನು ಮಾಡೋಕ್ಕಾಕತ್ಲಿ ಹಂಗಂತೇಳಿ? ಅಲ್ಲ, ನಿನಗೂ ಏನೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ಮಾಡಲ್ಲ. ಅದು ಏನೋ ಮಾಡ್ಬೇಕು ಅಂತಂದೆಲ್ಲ. ಆದ್ರೆ ನನ್ನ ಕಡೆ ಈಗ ಸದ್ಯಕ್ಕೆ ರೊಕ್ಕಿಲ್ಲ ಮರಯ್ಯ. ಏನು ಮಾಡಲಿ ಹೇಳ? ನೀ ಏನಾರ ದೊಡ್ಡ ಪ್ರಮಾಣದ ಯೋಚನೆ ಮಾಡಿದಿ ಅಂದರೆ ಅದನ್ನು ಮಾಡ್ಕೊಡಕ್ಕೆ ನನ್ನ ಕಡೆ ರೊಕ್ಕಿಲ್ಲ. ಅಯ್ಯೋ, ದುಡ್ಡಿಂದ ಯಾಕೆ ತಲೆ ಕೆಡಿಸ್ಕೊಂತೀರಿ? ಅದು ಏನು ಗೊತ್ತಾ, ನಾನು ಗಿಡದ ನರ್ಸರಿ ಮಾಡಬೇಕು ಅಂತ ವಿಚಾರ ಮಾಡೀನಿ. ಅದು ಈಗಂತರೂ ರೀ ಹೆಣ್ಮಕ್ಳಿಗೆ ಈ ಮನೆ ಮುಂದೆ ಗಾರ್ಡನ್ ಮಾಡೋದು, ಗಿಡಗತೆ ಮಾಡೋದು, ಈ ದೊಡ್ಡ ದೊಡ್ಡ ಮನೆಯವರೆಲ್ಲ ಮನೆ ಕಟ್ಸತ್ಲೆ ಮೊದಲು ಗಾರ್ಡನಿಂದ ವಿಚಾರ ಮಾಡೋದು. ಆಮೇಲೆ ಏನಿಲ್ಲಪ್ಪ ಅಂದ್ರೆ ಒಂದು ಗುಲಾಬಿ ಗಿಡ ತೊಗೊಂಡೋಗಿ ಮನೆ ಪಕ್ಕಲಾಗಿ ಇಟ್ಕೋಬೇಕಂತ ಆಸೆ. ದಾಸವಾಳ ಗಿಡ ಕಲರ್ ಚಲೋ ಇರುವಂಥ ತಳಿದು ತೊಗೊಂಡೋಕಾರ. ಈ ಜಡೆ ಪ್ಲ್ಯಾಂಟ್, ಕುಬೇರ್ ಪ್ಲ್ಯಾಂಟ್, ಮನಿ ಪ್ಲ್ಯಾಂಟ್, ಅವು ಏನು 1-2 ರೀ. ಹಂಗೆ ಮಾಡಕ್ಕೆ ಹೋದ್ರೆ ಇನ್ನು ಯಾವ್ಯಾವುದೋ ಶೋ ಗಿಡ ಇಟ್ಕೊಳ್ಳೋದು ಒಬ್ಬೊಬ್ರಿಗೆ ರೂಢಿ
ರೂಢಿ ಇರ್ತೈತಿ ಅದು. ಆಮೇಲೆ ಕೆಲವು ಆಫೀಸಿಗೆಲ್ಲ ಒಯ್ತಿರ್ತಾರೆ, ಅಯ್ಯೋ ಅದೇ ಗಿಡ ಎಲ್ಲಿ ಬೇಡ ಹೇಳ್ರಿ, ಎಲ್ಲ ಕಡೆ ಬೇಕು. ಕಾಡು ಕಡಿತಾರ, ರೋಡ್ ಮಾಡ್ತಾರ, ಮನೆ ಬಾಕಲ್ಲ ಗಿಡ ಹಚ್ಕೊಂಡು ಕುಂದಿರ್ತಾರ. ಒಟ್ಟು ಹೆಂಗೆ ಒಟ್ಟು ಗಿಡ ಬೆಳೆಸ್ಬೇಕು ಅನ್ನೋದು ಒಂದು ಈಗ ಎಲ್ಲ ತಲೆಯೊಳಗೂ ಬಂದೋಗ್ಬಿಟ್ಟೈತಿ. ಆಮೇಲೆ ಕೆಲವ್ರಂತರೂ ಈ ಆಫೀಸ್ ಪೂಜೆ ಮಾಡಿದಾಗ, ಏನಾರ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದಾಗ ಎಲ್ಲರಿಗೆ ಅವು ಇವು ದೊಡ್ಡ ದೊಡ್ಡ ಉಡುಗೊರೆ ಕೊಡೋ ಬದಲಿ ಒಂದೊಂದು ಗಿಡನೇ ಪ್ರೆಸೆಂಟ್ ಮಾಡ್ತಾರೆ, ಗೊತ್ತನ್ರಿ? ಗಿಡನೇ ಗಿಫ್ಟ್ ಕೊಟ್ಬಿಡ್ತಾರೆ. ಹಾ ಹೌದು. ಈಗ ನೀ ನರ್ಸರಿ ಮಾಡ್ಬೇಕಂತದೇನ? ಅಲ್ಲ, ನರ್ಸರಿ ಮಾಡ್ಬೇಕು ಅಂತಂದ್ರೆ ನಮ್ಮೂರಾಗ ನನ್ನ ಮಗ ಗಿಡ ಮಾಡಾಕೆಲ್ಲ ತಲೆ ಕೆಡ್ಸ್ಕೊಂತಾನ್ಲೆ. ಈಗೆಲ್ಲ ಮನಿ ಬಾಕಲ್ಲಾಗ ಒಂದು ಸ್ವಲ್ಪ ಜಾಗ ಇರ್ತೈತಿ, ಏನಿಲ್ಲ ಅಂದ್ರೂ ಹಿತ್ಲು ಇರ್ತೈತಿ. ಹಿತ್ತಲಾಗ ಒಂದಿಷ್ಟು ಟಮಾಟಿ ಗಿಡ ಹಾಕ್ತಾರ, ಬದ್ನಿಕಾಯಿ ಗಿಡ ಹಾಕ್ತಾರ, 4 ಬೆಂಡೆಕಾಯಿ ಗಿಡ ಹಾಕ್ತಾರ. ಅವು ಇವು ಇಲ್ಲ ಶೋಕೇಸ್ ಗಿಡ ಎಲ್ಲ ತಂದಿಡ ಕ್ರೇಜ್ ಯಾರಿಗೆ ಇಲ್ಲ ಬಿಡ್ಲೇ ಇಲ್ಲೇ. ಅಯ್ಯ, ನಿಮ್ಗೆ ಯಾರು ಹೇಳಿದ್ರಿ ಇಲ್ಲಿ ಮಾಡ್ತೇನೆ ಅಂತೇಳಿ? ಇಲ್ಲಲ್ಲ, ಹುಬ್ಳಿ ಒಳಗೆ ಅಲ್ಲೇ ಪ್ಯಾಟ್ಯಾಗ ಮಾಡೋಣ ಅಂತ ಹೇಳ್ತಾ ಇರೋದು. ದಿನ ಹೋಗಿ ಬರಕ್ಕೆ ನಮ್ಗೇನು ತೊಂದರೆ ಇಲ್ಲ, ಕಾರ್ ಗಾಡಿ ಐತಿ ನಮ್ಮದೇ ಸ್ವಂತ. ಮತ್ತು ಅದನ್ನ ಯಾವಾಗ ಉಪಯೋಗಿಸೋದು? ಬಸ್ಸಿಗೆ ಹೋಗಿನೂ ಬರ್ಬೋದು ಬಿಡು. ಅಲ್ಲ, ಬೇಡಂದ್ರೆ ಕಾರಿಗೂ ಹೋಗಿ ಬರ್ಬೋದು, ಅದಕ್ಕೇನಿಲ್ಲ. ಈಗ ನಾ ಹೇಳೋದಾದ್ರೆ ಮಾಡನ್ರಿ, ಅದನ್ನು ಚಲೋ ಕೈ ಹಿಡಿತೈತದು. ಅದ್ರ ಬಗ್ಗೆ ಮಾಹಿತಿ ನಂಗೆ ಐತಿ. ಅದಕ್ಕೆ ರಾಸಾಯನಿಕಗಳೆಲ್ಲ ಹೂ ಬಿಡುವಂಗೆ ಅವಕ್ಕೆ ಏನೇನು ಹಾಕ್ಬೇಕು, ಏನೇನು ಮಾಡ್ಬೇಕು ಎಲ್ಲ ನನಗೆ ಹೋಮ್ ಮೇಡ್ ಫರ್ಟಿಲೈಸರು ಗೊತ್ತದವು. ಈ ಗೋಮಂತ್ರ, ಆಮೇಲೆ ಈ ಹುಳಿ ಮಜ್ಜಿಗೆ, ಬೆಲ್ಲ, ಇವು ಮೂರೂ ಮಿಕ್ಸ್ ಮಾಡಿ ಒಂದು 4-5 ದಿನ ಒಂದು ಬಾಟ್ಲಿ ಒಳಗೆ ಹಾಕಿ ಬಾಯಿ ತೆಗೆಯೋದು ಹಾಕೋದು ಮಾಡ್ತಿರ್ಬೇಕು. ಬೆಳಗ್ಗೆ ಒಂದು ಟೈಮ್. ಯಾಕಂದ್ರೆ ಗ್ಯಾಸ್ ಉತ್ಪತ್ತಿ ಆಗಿರ್ತೈತಲ್ಲ, ಡಮ್ ಅಂದ್ಬಿಡ್ತಾವೆ ಒಂದೊಂದ್ಸಲ ಬಾಟ್ಲಿ. ಅದಕ್ಕೆ ಬೆಳಗ್ಗೆ ಒಂದು ಟೈಮ್ ಬಾಯಿ ತೆಗೆದು ಹವಾ ಎಲ್ಲ ಹೊರಗೆ ಹೋದ್ಮೇಲೆ ಮತ್ತೆ ಬಾಯಿ ಹಾಕಿ ಒಟ್ಟು 4 ದಿನ ಅದನ್ನು ಹಾಗೆ ಇಡ್ಬೇಕು. ಹಾಗೆ ಇಟ್ಟು ಈ ದಾಸವಾಳ ಗಿಡ ಇರ್ತಾವಲ್ಲ, ಹೂ ಭಾಳ ಬಿಡ್ತಿರಂಗಿಲ್ಲ ನೋಡು, ಅವಕ್ಕೇನು ಮಾಡ್ಬೇಕು, ಇದು ಫರ್ಟಿಲೈಸರ್ ಆಗಿ ಒಳ್ಳೆ ಮಸ್ತಕತ್ತಿದ್ದು ಎಲ್ಲ. ಆಮೇಲೆ ಅದ್ರದ್ದು ಒಂದು 2 ಬೂಚು, ಒಂದು 4-5 ಚರಿಗೆ ನೀರಿನಾಗ ಒಂದು 2 ಬೂಚ್ ಮಿಕ್ಸ್ ಮಾಡಿ, 2 ಬೂಚ್ ಹಾಕ ಒಂದು 10 ಬೂಚ್ ಹಾಕೋಬೋದು, ಏನು ತೊಂದರೆ ಇಲ್ಲ. ಎಷ್ಟು ಜಾಸ್ತಿ ಹಾಕೈತೆ ಅಷ್ಟು ಚಲೋನೆ. ಹಾಕ್ಕೊಂಡು ಆ ಗಿಡಗಳಿಗೆಲ್ಲ ಸ್ಪ್ರೇ ಮಾಡೋದು, ಸಿಂಪಡಿಸೋದು. ತಿಂಗಳದಾಗ ಒಂದು 4-5 ಸಲ ಈ ಥರ ಮಾಡ್ತಾ ಇದ್ರೆ ಕಂಡಬಿಟ್ಟು ಹೂ ಬಿಡ್ತೈತ್ರಿ ಆ ಬೇರಿಗೆಲ್ಲ ಹಾಕೋದ್ರಿಂದ. ಅಯ್ಯೋ, ಈ ಥರದ್ದು 1-2 ನನಗೆ ಗೊತ್ತಿರೋದು. ಕಾಫಿ ನೀರು ಮಾಡಾಕೋದು, ಚಾಪಿಸ್ ಕುಟ್ಟಾಕೋದು ಕ್ಯಾಲ್ಸಿಯಮಿಗೆ. ಗಿಡಗಳ ಬಗ್ಗೆ ಮಾಹಿತಿ ನೀವು ನನಗೆ ಕೇಳೋದೇ ಬೇಡ, ನನಗೆಲ್ಲ ಗೊತ್ತದವು. ಅದು ಶಾವಂತಿಗೆ ಗಿಡ ಬಿಡ್ಬೇಕಂದ್ರೆ, ಗಿಡದಾಗ ಹೂ ಬಿಡ್ಬೇಕಂದ್ರೆ ಏನು ಮಾಡ್ಬೇಕು, ದಾಸವಾಳ ಹೂ ಬಿಡ್ಬೇಕಂದ್ರೆ ಈ ಥರ ಮಾಡ್ಬೇಕು, ಇನ್ನೂ ಏನೇನೇನೇನೇನೇನೇನು ಎಲ್ಲ ಗೊತ್ತದವು ನಂಗೆ. ಅದಕ್ಕೆ ರೀ ಪ್ಲೀಸ್ ರೀ, ಇದನ್ನು ಮಾಡ್ತೇನೆ ರೀ ನಾನು. ಅದೇನ ಸರಿ, ಈಗ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಈಗ ಜಾಗ ಹಿಡಿಬೇಕು, ಜಾಗದ ಎಷ್ಟು ರೊಕ್ಕ, ಆಮೇಲೆ ಜಾಗ ಹುಡುಕ್ಬೇಕು, ಇವೆಲ್ಲ ಹೆಂಗೆ ಇವನ್ನೆಲ್ಲ ಮಾಡೋದು ಅಂತ. ಅದು ಇಲ್ಲಿಂದ ದಿನ ಅಲ್ಲಿಗೆ ಹೋಗಿ ಬರೋದು ಅಂದ್ರೆ ಈಗ ರೊಕ್ಕ ಎಷ್ಟು ಬೇಕಾಕತ್ತೆ ಏನೋ ಇದಕ್ಕೆ? ಒಂದು ಹೆಚ್ಚು ಕಮ್ಮಿ ಒಂದು 2 ಲಕ್ಷ ರೂಪಾಯಿ ಆದ್ರೆ ಸಾಕಾಕತ್ರಿ. ಅಲ್ಲ, ಅದು ಜಾಸ್ತಿ ಆತೋ ಏನೋ ಗೊತ್ತಿಲ್ಲ, ಇರಲಿ. ಅಂದರೆ ಈಗೆಲ್ಲ ಗಿಡಗಳ್ನು ನಾನು ಕೆಲವೊಂದು ಗಿಡಗಳ್ನ ಆರ್ಡ್ರ್ ಮಾಡಿ ತರಿಸ್ಕೋಬೇಕಲ್ಲ, ಗಿಡಗಳ್ನೆಲ್ಲ ಫಸ್ಟಿಗೆ ಈಗ ಸ್ವಲ್ಪ ರೊಕ್ಕ ಹಾಕ್ಬೇಕು, ಮತ್ತು ಆಮೇಲೆ ಅದರಿಂದನೇ ಮುಂದುವರ್ಕೊಂತ ಹೋಗ್ತೈತಿ. ಈಗ ಫಸ್ಟ್ ಎಲ್ಲ ಥರ ಅಂದರೆ ಎಲ್ಲ ಥರ ಚಲೋ ಗಿಡಗಳೆಲ್ಲ ತರಿಸ್ಕೋಬೇಕು. ಅದ್ರದ್ದೆಲ್ಲ ಅಮೌಂಟ್, ಆಮೇಲೆ ಜಗದ ಬಾಡಿಗೆ ಎಷ್ಟು, ಅದಕ್ಕೆ ಬೇಕಾದಂಥ ಚಾಟ್ ಎಲ್ಲ ಕಟ್ಕೋಬೇಕು, ಅದಕ್ಕೆ ಬೇಕಾದಂಥ ಫರ್ಟಿಲೈಸರ್ ತರಿಸ್ಕೋಬೇಕು, ಲಿಕ್ವಿಡ್ ತರಿಸ್ಕೋಬೇಕು, ಇನ್ನೂ ಸುಮಾರು ಸಾಯಿಲ್ ಮಣ್ಣೆಲ್ಲ ತರಿಸ್ಕೋಬೇಕು. ಆಮೇಲೆ ಪಾಟ್ಗಳೆಲ್ಲ ತರಿಸ್ಕೋಬೇಕು, ಸಿಮೆಂಟಿಂದ ಇದ್ರದ್ದು ಪ್ಲಾಸ್ಟಿಕ್ ಪಾಟ್. ಅಯ್ಯೋ, ಭಾಳ ಕೆಲಸ ಐತ್ರಿ. ಅದೆಲ್ಲ ಮಾಡ್ಕೊತೇನೆ ನಾ ರೆಡಿ. ನನಗೆ ಇದು ಐತಿ, ನನಗೆ ದುಡ್ಡು ಒಂದು 2-2.5 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಕೊಡಕ್ಕಾಗತ್ತಾ ಪ್ಲೀಸ್ ರೀ? ಆ ದುಡ್ಡಿಂದು ನಾನು ದಾರಿ ಹೇಳ್ತೇನೆ ನಿಮಗೆ. ನನ್ನೊಬ್ಬ ಫ್ರೆಂಡ್ ಅದಾಳ ಹುಬ್ಳಿ ಒಳಗೆ. ಅಲ್ಲೇ ನನಗೆಲ್ಲ ಪರಿಚಯದಾರ, ನನ್ನ ಕಾಲೇಜ್ ಅಲ್ಲೇ ಅಲ್ಲ ಓದಿದ್ದು. ಅವ್ರ ಕಡೆಯಿಂದ ನಾನು ಹೆಲ್ಪ್ ತೊಗೋತೇನೆ, ಅವ್ರು ನನಗೆಲ್ಲ ಹೆಲ್ಪ್ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ನೀವು ನನಗೆ ರೊಕ್ಕದ್ದೊಂದು ನನಗೆ ಅರೇಂಜ್ ಮಾಡಿಕೊಡ್ರಿ. ಅಲ್ಲಮ್ರ 2.5 ಲಕ್ಷ ರೂಪಾಯಿ ಅಂದ್ರೆ ಸುಮ್ಮನೆ ಹಾಕತ್ತೇನಲ್ಲ. ಆಗ್ಲತ್ತಡಿ, ಅಡ್ಕಿದು ಕೊಯ್ಲು ಮುಗಿಲಿ, ಇದು ಅಡ್ಕಿದೆಲ್ಲ ಮುಗೀತಂದ್ರೆ ಮಾರಿಂದ ರೊಕ್ಕ ಬರ್ತತಲ್ಲ, ಆವಾಗ ಬೇಕಾದ್ರೆ ಕೊಡ್ತೇನೆ ಅಂತಂದಿಟ್ಟು. ನೀವು ನೋಡೋಣ ಏನು ಮಾಡ್ತೀಯ ಮಾಡು. ಅಲ್ಲಿ ಮಟ್ಟ ತಡ್ಕೊಳಕ್ಕಾಗಲ್ಲ ನಂಗೆ. ಅದೆಲ್ಲ ಮುಗಿಬೇಕಂದ್ರೆ 2.5-3 ತಿಂಗಳು ಆಕತ್ತೆ. ಅದೆಲ್ಲ ಆಗಲ್ಲ ರೀ. ಅದು ನಿಮ್ಮ ಜ್ಯೋತಿಗೆ 5 ಲಕ್ಷ ರೂಪಾಯಿ ಬಂತಲ್ಲ, ಏನು ಮಾಡ್ತಾರೆ? ಈಗೇನು ಖರ್ಚಿದ ಹಾದಿ ಏನೂ ಇಲ್ಲ. ಏನು ಮಾಡ್ತಾರೆ, ಹಂಗೆ ತೆಗೆದಿಟ್ಕೊ ಅಂತೇನೋ ಅಂದಾರಂತಲ್ಲ. 5 ಲಕ್ಷ ರೂಪಾಯಿ ಇಸ್ಕೊಡ್ರಿ. ಅಲ್ಲ ಮರಯ್ಯ, ಅವ್ವ ಅದು ಅಕ್ಕ ಬರೇ ಪವಿತ್ರನ್ ಸ್ಟೇಷನರಿ ಶಾಪಿಗೆ ಅಂತೇಳಿ 2.5 ಲಕ್ಷ ಸಾಲ ಮಾಡಿದ್ರಲ್ಲ, ಆ ಸಾಲ ತೀರ್ಸೋದೇ ಬೇಡ, ನಿನ್ನ ರೊಕ್ಕ ನೀನೇ ಇಟ್ಕೊ ಅಂತೇಳಿ ಅದನ್ನು ಬ್ಯಾಂಕ್ನಾಗ ಇಟ್ಕೊಳಕ್ಕೆ ಹೇಳಾಳ. ಆ ಸಾಲ ಅದೇ ಸ್ಟೇಷನರಿ ಒಳಗೆ ದುಡ್ಡು ಹರಿಲಿ, ನೀ ಕೊಡೋದು ಬೇಡ ಅಂತೇಳಿ. ಈಗ ನೀನು ನೋಡಿದ್ರೆ 2.5 ಲಕ್ಷ ಇಸ್ಕೊ ಅಂತೇಳಲ್ಲೇ, ಅಲ್ಲ ರೊಕ್ಕ ನೋಡತ್ಲೆ ಬಂದ ನೋಡಿ ನಮ್ಮ ತಮ್ಮ ಅಂತ ಅನ್ಸಂಗಿಲ್ಲನ? ನಂಗೇನ ಕೇಳಕ್ಕೆ ಮನ್ಸು ಒಪ್ಪೋಲ್ದಪ್ಪ. ಅಯ್ಯ, ಅಲ್ಲ, ಕಾರ್ ತಗೊಂಡು ಬೆಂಗಳೂರು ಮಠ ಎಲ್ಲ ಕರ್ಕೊಂಡು ಹೋಗಿ ಬಂದ್ರಿ. ಮತ್ತೆ ಅಕ್ಕ ಅಂತ ಅಷ್ಟು ಪ್ರೀತಿ ಮಾಡ್ತೀರಿ, ಎಲ್ಲದಕ್ಕೂ ಆಸರಾಗಿ ನಿಂದಿರ್ತೀರಿ. ಇಂಥದ್ಗೆಲ್ಲ ಕೇಳಕ್ಕೆ ನನಗಾಗಲ್ಲ ಅಂತೀರಿ. ಬಿಡ್ರಿ. ಒಟ್ಟು ಹೆಂಗಂದ್ರೆ ನೀವೇನಾದರೂ ಮಾಡ್ಬೋದು, ಅಲ್ಲಿಂದ ಏನೂ ತೊಗೊಳಲ್ಲ ಅಲ್ಲ. ಒಟ್ಟು ನನ್ನ ಹಣೆ ಬರೋನೇ ಸರಿ ಇಲ್ಲ, ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ತಡಕ್ಕಿಂತ ಬೇಜಾರಾಗಿಯಲ್ಲ. ಆಯ್ತು, ಬೇಜಾರಾಗಬೇಡ, ಹೋಗಿ ಕೇಳಿ ಇದು ಮಾಡ್ತೇನೆ ಆತ. ಖರೇನಾ? ಮಂಗ್ಯಾ ಜಿಗ್ದಂಗೆ ಆತ. ಊಟ ಮಾಡಿ ಹೋಗಿ ಬಂದ್ಬಿಡ್ರಿ. ಸರಿ ಆಯ್ತು, ಹೋಗಿಸ್ಕೊಂಬರ್ತೇನೆ. ಉಣ್ಲ ಈಗ? ಸರಿ, ನಿಮ್ಗೆ ಇಷ್ಟ ಅಂತೇಳಿ ಮೆಂತೆ ಬೇಳೆ ಹಾಕಿ ಸಾರು ಮಾಡೇನ್ರಿ. ಆಮೇಲೆ ಶಾವಿಗೆ ಪಾಯಸ ಮಾಡೇನು ತೊಗೊಂಬರ್ತೇನೆ ತಡ್ರಿ.
ಬಾಬಾ ನೀವು ಹೆಣ್ಮಕ್ಳು ಅದಿರಲ್ಲ ನೀವು ಗಂಡುಗಳ ಕಡೆ ಏನಾರ ಕೆಲ್ಸ ಆಗ್ಬೇಕಂದ್ರ ಅದು ಎಷ್ಟು ಪೂಸು ಹೊಡಿತೀರಲ್ಲ ದಿನಾ ನಮ್ಮನ್ನ ನಾಯಿ ಇಟ್ಟಂಗೆ ಇಟ್ಟಿರ್ತೀರಿ. ರುಚಿ ರುಚಿ ಅಡಿಗೆ ಮಾಡೋದೇನ ಬಾಬಾ ಒಟ್ಟು ಗಂಡನ ಮನಸ್ಸು ಹೆಂಗ್ ಗೆಲ್ಬೇಕು ಅಂತ ಚಂದ ಕಲ್ತು ಬಿಟ್ಟಿದೀನಿ ಚಿಕ್ಕಳ್ಳಿ. ಅಷ್ಟೇ ಅಲ್ಲ, ಇವತ್ತು ಸ್ಪೆಷಲ್ಲು ಐತಿ. ಸ್ಪೆಷಲ ಏನ? ಸ್ಪೆಷಲ್ ರೀ, ಉಳ್ಳಾಗಡ್ಡಿ ಇಟ್ಟೇನಿ, ತಿನ್ರಿ. ಓ ಆತ ಅದಕ್ಕ ಇಟ್ಟು ಎಲ್ಲಿ ಇಷ್ಟಕೊಂಡ ಉಳ್ಳಾಗಡ್ಡಿ. ಸರಿ ಸರಿ, ತಿಂದು ತಯಾರಿಯಾಗಿ ಬರ್ತೇನೆ. ಆಹಾ ಬೆಚ್ಚನ ಮನೆ ಇರಲು, ಇಚ್ಛೆಯರಿತು ನಡೆಯುವ ಸತಿ ಇರಲು, ವೆಚ್ಚಕ್ಕೆ ಹಣವಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ. ಅಕ್ಕ ಹೆಂಗ್ ಮಾಡದ್ನ ಕೊಡ್ತೀಯಾ? ಅಲ್ಲಿ ಮತ್ತೆ ರೊಕ್ಕ ಬಂದಿದ್ ನೋಡಿ ನಮ್ಮ ತಮ್ಮ ಕೇಳಾತನ ಅನ್ಕೋಬೇಡಕ್ಕ. ಇಲ್ಲಿ ಬಿಡ್ಲ, ಅದ್ರಾಗ ಏನೈತಿ, ಬ್ಯಾಂಕ್ನಾಗ ಇಡ್ತಿದ್ವ್ಯಾ, ಇನ್ನೇನು ಬಂಗಾರ ಖರೀದಿ ಮಾಡಿಬಿಡೋಣ ಅಂತ ಮಾಡಿದ್ದೆ ನಾನು. ಇದ್ರ ರೊಕ್ಕದಾಗ ಸಾಲಾನು ಹರಿಯೋದು ಬೇಡ ಅಂದೇನಿ, ಕೇಳಿ ಇಲ್ಲೇ ಅದನ್ನ. ಯಾಕಂದ್ರೆ ಅವ್ರ ಅಂಗಡಿ ಒಳಗೆ ಅವರ ದುಡ್ಡು ಹರಿಲಿ, ನಿನ್ನ ರೊಕ್ಕ ಬಂದತ್ವ, ಒಂದು ಏನಾರ ಬಂಗಾರ ಸಾಮಾನು ಮಾಡಿಸಿ ನಿನ್ನ ಹೆಸರಿಗೆ ಇಟ್ರಾತ, ಲಗ್ನಕ್ಕೆ ಬರ್ತೈತಿ ಅಂತ ಸುಮ್ಮನಾಗಿದ್ದೆ. ಒಂದು 2 ತಿಂಗಳಕ್ಕ ಅಷ್ಟೇ. ನಂದೀಗ ಅಡಿಕೆ ತಗ್ಸಾಕತ್ತೀವಿ, ಈಗ ಕೊನೆ ಇಳಿಸಾಕತ್ತೀವಿ. ಅಡಿಕೆದೆಲ್ಲ ಮಾರಿ ಮಂಡಿಗೆ ಹಾಕಿದ್ವಿ ಅಂದ್ರೆ ನನ್ನ ರೊಕ್ಕ ಬರ್ತೈತಿ. ನಾ ಒಂದು 2 ತಿಂಗಳು ಬಿಟ್ಟು ನಿಂಗೆ ರೊಕ್ಕ ಕೊಡ್ತೇನಂತ. ಅಲ್ಲಿ ಮಟ್ಟ ಈಗ ನನ್ನ ಹೆಂಡತಿ ತಡಿವಳ್ಳು. ಆವಾಗ ನಿನ್ನ ಬಂಗಾರ ಮಾಡ್ಸಲ್ಲ, ಯಾರು ಬೇಡ ಅಂತಾರ. ನಾನು ಭಾಳ ದಿನ ಇಟ್ಕೊಳ್ಳೋದಲ್ಲಪ್ಪ, ಒಂದು 3 ಲಕ್ಷ ಕೊಡಕ್ಕ, ಹೆಚ್ಚು ಕಮ್ಮಿ ಇರಲಿ. ಆಗ್ಲಪ್ಪ, ಅದಕ್ಕೇನಂತ ಕೊಡ್ತೈತು, ಅದೇ ಈಟೇನು ಮರಿ ಹಾಕ್ತಾನ, ಏನು ಬ್ಯಾಂಕ್ನಾಗ ಇಟ್ರೆ ಅದೇಟು ಬಂದದ ಬಡ್ಡಿ. ಸರಿ ಆತು ತಗೋ. ಬಂಗಾರ ತೊಗೊಂಡು ಟಿಜಿರಿಗೆ ಹೋಗಿತ್ತಿದ್ವಿ, ಇಲ್ಲ ಅಂದ್ರೆ ಬ್ಯಾಂಕ್ನಾಗ ಇಟ್ರೆ ಇಲ್ಲ ಬಂಗಾರ ತೊಗೊಂಡು ಟಿಜಿರಿಗೆ ಹೋಗಿತ್ತಿದ್ವಿ. ಇರಲಿ, ಏನೋ ನಿನ್ಗೊಂದು ಉಪಯೋಗಕ್ಕೆ ಆಕತಿ ಅಂದ್ರೆ ಯಾಕೆ ನಾಗಿಲ್ಲ ಅನ್ಲಿ. ತಗೋ ಹಿಡಿ, ತಡಿ ತೊಗೊಂಬರ್ತೇನೆ ರೊಕ್ಕ. ನೋಡು ನಾ ಗಂಡ ಅದಾವ ಇಲ್ಲಿ ಕುಂತೇನಿ, ನನ್ನೊಂದು ಮಾತು ಕೇಳ್ಬೇಕು ಹೇಳ್ಬೇಕು ಅನ್ನೋದೈತೆ ನೋಡಕ್ಕಿಗೆ. ಅಲ್ಲೇ ಬಡ್ಸಿ ಮಗನ ನೀನಾರ ಒಂದು ಮಾತು ಕೇಳಿದೇನ್ಲೆ, ಮಾವ ನಿನ್ನ ಮಗಳ ರೊಕ್ಕನ ಮತ್ತು ನನಗೆ ಕೊಡು ಅಂತೇಳಿ. ಅಲ್ಲ, ನನ್ನ ಮಗಳು ಕೋರ್ಟ್ಗೆ ಹೋಗಿ ಲಾಯರ್ ಅಕ್ಕನಿ ಅಂದಾಗ ಈ ಕೆದಳಲಿಕ್ಕೆ ನಮ್ಮ ವಂಶದಾಗ ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿಲ್ಲ, ಕೋರ್ಟ್ ಮೆಟ್ಲ ಹತ್ತಿಲ್ಲ, ನಮ್ಗೆ ಬ್ಯಾಡ ಯವ್ವ ಅಂತ ಅಂದ್ಲಿಕ್ಕೆ ನಿಮ್ಮ ಅಕ್ಕ ಗೊತ್ತನ. ನಾನು ನನ್ನ ಮಗಳಿಗೆ ಸಪೋರ್ಟ್ ಮಾಡ್ದೇವ, ನನ್ನ ಮಗಳು ಏನು ಕಲಿತಾಳ ಕಲೀಲಿ ಅಂದವ. ಈಗ ಅದ್ ರೊಕ್ಕ ಬಂದತಿ, ಏನು ಅಕ್ಕ ತಮ್ಮನ ಹಿರೇತನ. ಏ ಗಿಡ್ಮುಳಿ, ನನ್ನೊಂದು ಮಾತ್ರ ಕೇಳಿದೇನ್ಲೇ ನೀನು? ಕೊಡ್ಲಾ ರೊಕ್ಕನ? ಕೊಡ, ಇಸ್ಕೊಲೆ. ಅಲ್ಲ ಮಾವ, ಕೈಯಾಗ ಹಿಡ್ಕೊಂಬಂದ್ಮೇಲೆ ಕೇಳ್ಬೇಕನ? ಹಂಗ ಅವ್ರದ ಅದು ಬಿಡು, ಹೋಲಿ ಹಿಡಿಯಪ್ಪ, ತಗೋ ಹಿಡಿ. ಇದ್ರಾಗ ಒಯ್ಯಿ ಹುಷಾರಿ. ಏನು ಮತ್ತೆ ಹೊರಗೆ ಇಟ್ಕೊಂಡು ಹೋಗೋದು, ಯಾರು ನೋಡೋದು ಯಾಕೆ ಬೇಕು? ಜಪತ್ನಾಗ ಇದ್ರಾಗ 3 ಲಕ್ಷ ಐತಿ. ಏನು ಬೇಕಾದ್ರೆ ಒಂದ್ಸಲ ಮನೆಗೆ ಒಯ್ದು ಎಣಸ್ಕೊ, ಇಲ್ಲ ಇಲ್ಲೇ ಎಣಸ್ಕೊ. ಏನು ಹ್ಞೂನ್ಲೇ, ಮತ್ತೆ 2 ನೋಟ್ ಕಡಿಮೆ ಅದ ಒಂದು ಗಿಂದಿ. ಅಕ್ಕ ಹಂಗೆಲ್ಲ ಇಲ್ಲ ತಗೋ. ಮತ್ತೀಗ ನೀನು 3 ಲಕ್ಷ ಕೊಡ್ತು, ಯಾಕದು ಇನ್ನೊಂದು 2 ಲಕ್ಷ ಆಯ್ತಲ್ಲ, ಸುಮ್ಮನೆ ಇದು ಇದು ಏನದ ಅಪ್ಪೆ ಗಿರ್ಜಿ ಸಾಲ ಹರಿದು ಬಿಡ, ನಾನು ಹೆಂಗೆ ಮಾಡೋಣ? ಬ್ಯಾಡ್ ಬಿಡವ, ಪಾಪ ಜ್ಯೋತಿ ರೊಕ್ಕ ಜ್ಯೋತಿಗೆ ಇರಲಿ, ಲಗ್ನಕ್ಕೆ ಅದಕ್ಕೆ ಬೇಕು. ಮಾವು ಕೊಟ್ಟಿಂದ ಅದನ್ನು ಎಲ್ಲ ಸೇರಿಸಿ ಇದು ಮಾಡಿದ್ರಾತ. ಸರಿನಪ್ಪ, ಬರ್ಲಿ ಯಾಕಂಗಾರೆ? ಹ್ಞೂನಪ್ಪ, ತೊಗೊಂಡೋಗು.